ಪ್ರಿಯ ವಿದ್ಯಾರ್ಥಿಗಳೇ, 2026ರಲ್ಲಿ ದ್ವಿತೀಯ PUC ಪರೀಕ್ಷೆಗಾಗಿ ಅರ್ಥಶಾಸ್ತ್ರ ವಿಷಯದಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಕೇಳಿದಾರ. ಇಲ್ಲಿ ಗಮನಿಸೋಣ ಬರೀ. ಇಲ್ಲಿ ಒಂದು ಪ್ರಶ್ನೆ ಇದೆ. ಹತ್ತಿಯ ಮಾರುಕಟ್ಟೆಯನ್ನು ಪರಿಗಣಿಸಿ ಹತ್ತಿಯ ಬೇಡಿಕೆ ರೇಖೆಯು Q430P ಆಗಿದೆ. ಮಾರುಕಟ್ಟೆಯಲ್ಲಿ ಏಕರೂಪದ ಉದ್ಯಮಗಳಿವೆ ಎಂದು ಕಲ್ಪಿಸಿಕೊಂಡು ಅದರಲ್ಲಿ ಒಂದು ಉದ್ಯಮದ ಪೂರೈಕೆಯು 30 ರು ಬೆಲೆಯಲ್ಲಿ Q = 20 + P ಆಗಿರುತ್ತದೆ. ಹಾಗಾದರೆ ಉದ್ಯಮ ಸಂಖ್ಯೆಗಳನ್ನು ಲೆಕ್ಕ ಮಾಡಿ ಎಂದು ಕೊಟ್ಟಿದ್ದಾನ. ಇದು 4 ಅಂಕದ ಪ್ರಶ್ನೆ. ಇಲ್ಲಿ ನಾವು ಮೊದಲು ಉದ್ಯಮ ಸಂಖ್ಯೆಗಳನ್ನ ಲೆಕ್ಕ ಮಾಡಬೇಕಾದ್ರೆ ಬೇಡಿಕೆ ಪ್ರಮಾಣವನ್ನು ಕಂಡುಕೊಳ್ಳಬೇಕು. ಬೇಡಿಕೆ ಪ್ರಮಾಣವನ್ನು ಕಂಡುಕೊಂಡ ನಂತರ ಪೂರೈಕೆ ಪ್ರಮಾಣವನ್ನ ಕಂಡುಕೊಳ್ಬೇಕು. ಇಲ್ಲಿ ಬೇಡಿಕೆ ಪ್ರಮಾಣವನ್ನ ಯಾವ ರೀತಿ ಕಂಡುಕೊಳ್ಬೇಕಪ್ಪ ಅಂದ್ರೆ, ಬೇಡಿಕೆ ಪ್ರಮಾಣ ಇಲ್ಲಿ Q = 430 - P ಆಗ ಇದನ್ನ Q = 430 - P ಅಂತ ಹಚ್ಕೊಳ್ಳೋಣ. ಹಚ್ಕೊಂಡು ಇಲ್ಲಿ P ಬೆಲೆಯನ್ನು ಯಾವ ರೀತಿ ಕಂಡುಕೊಳ್ಬೇಕಪ್ಪ ಅಂದ್ರೆ, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾನ 30 ರೂಪಾಯಿ ಬೆಲೆಯಲ್ಲಿ. ಈ 30 ರೂಪಾಯಿ ಬೆಲೆ ಅನ್ನೋದೇ P ಬೆಲೆ ಆಗಿರುತ್ತದೆ. ಈಗ 430ಕ್ಕೆ 430 ಹಚ್ಕೊಳ್ಳೋಣ, ಮೈನಸ್ಗೆ ಮೈನಸ್ ಹಚ್ಕೊಳ್ಳೋಣ. 30 ಜಾಗದಲ್ಲಿ P ಜಾಗದಲ್ಲಿ 30 ಹಚ್ಕೊಳ್ಳೋಣ. ಹಚ್ಕೊಂಡ ನಂತರ ನಾವು ಈ 430ರಲ್ಲಿ 30 ಕಳೆದರೆ 400 ಸಿಗುತ್ತದೆ. ಇದನ್ನು ನಾವು ಬೇಡಿಕೆ ಪ್ರಮಾಣ ಎಂದು ಕರಿತೀವಿ. ಓಕೆ. ನಂತರ ಈ ಬೇಡಿಕೆ ಪ್ರಮಾಣವನ್ನ ಕಂಡುಕೊಂಡ ನಂತರ ನೆಕ್ಸ್ಟ್ ನಾವು ಏನ್ ಕಂಡುಕೊಳ್ಬೇಕಪ್ಪ ಅಂದ್ರೆ, ಪೂರೈಕೆ ಪ್ರಮಾಣವನ್ನ ಕಂಡುಕೊಳ್ಬೇಕು. ಪೂರೈಕೆ ಪ್ರಮಾಣ ಕಂಡುಕೊಳ್ಬೇಕು. ಈ ಪೂರೈಕೆ ಪ್ರಮಾಣ ಯಾವ ರೀತಿ ಕಂಡುಕೊಳ್ಬೇಕಪ್ಪ ಅಂದ್ರೆ, ಪೂರೈಕೆ ಪ್ರಮಾಣವನ್ನ ಆಲ್ರೆಡಿ ಕೊಟ್ಟಿದ್ದಾನೆ. Q = 20 + P ಅಂತ ಕೊಟ್ಟಿದ್ದಾನ. ಇದನ್ನ ಯಾವ ರೀತಿ ಅದೇ ರೀತಿ ಹಚ್ಕೊಳ್ಳೋಣ. Q = 20 + P ಮತ್ತೆ =20ಗೆ 20 ಹಚ್ಚೋಣ, ಪ್ಲಸ್ P ಜಾಗದಲ್ಲಿ ಏನ್ ಹಚ್ಬೇಕಪ್ಪ ಅಂದ್ರೆ 30 ಹಚ್ಕೊಳ್ಬೇಕು. 30 ಯಾಕೆ ಹಚ್ಕೊಳ್ಬೇಕಪ್ಪ ಅಂದ್ರೆ, ಆಲ್ರೆಡಿ ಕೊಟ್ಟಿದ್ದಾನ 30 ಬೆಲೆ ಎಲ್ಲ 30 ಹಚ್ಕೊಳ್ಬೇಕು. 30 ಹಚ್ಕೊಂಡ ನಂತರ 20 + 30 = 50 ಆಗ್ತದ. 50 ಆದ ನಂತರ ನಾವು ಈಗ ಏನ್ ಮಾಡ್ಬೇಕಂದ್ರೆ, ಈ ಉದ್ಯಮ ಸಂಖ್ಯೆಗಳನ್ನ ಲೆಕ್ಕ ಮಾಡಬೇಕು. ಉದ್ಯಮ ಸಂಖ್ಯೆಗಳನ್ನ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ, ಉದ್ಯಮ ಸಂಖ್ಯೆಗಳನ್ನ ಕಂಡುಕೊಳ್ಬೇಕಾದ್ರೆ ಬೇಡಿಕೆ ಪ್ರಮಾಣವನ್ನ ಪೂರೈಕೆ ಪ್ರಮಾಣದಿಂದ ಭಾಗಿಸಬೇಕು. ಆಗ ನಮ್ಗ ಉದ್ಯಮ ಸಂಖ್ಯೆಗಳು ದೊರೆಯುತ್ತವೆ. ಇಲ್ಲಿ ಬೇಡಿಕೆ ಪ್ರಮಾಣ ಎಷ್ಟಾದ್ರಿ? ಬೇಡಿಕೆ ಪ್ರಮಾಣ 400 ಅದ. ಬೇಡಿಕೆ ಪ್ರಮಾಣ 400 ಅದ. ಡಿವೈಡೆಡ್ ಬೈ ಪೂರೈಕೆ ಪ್ರಮಾಣ 50 ಅದ. 50ಕ್ಕೆ 50 ಹಚ್ಕೊಳ್ಳೋಣ. ಈಗ ನಾವು ಭಾಗಿಸ್ಬೇಕು. ಈ 0 ಒಂದು 0 ಹೋಲಿ, ಇಲ್ಲಿ ಒಂದು 0 ಹೋಲಿ. 5 1 5 8 40. ಹಾಗಾದರೆ ಉತ್ತರ 8. ಹಾಗಾದರೆ ಮಾರುಕಟ್ಟೆಯಲ್ಲಿ 8 ಉದ್ಯಮ ಸಂಖ್ಯೆಗಳು ಇದ್ದಾವ ಎಂದು ತಿಳಿದು ಬರುತ್ತದೆ. ಓಕೆ.